ಬಂದಿದ್ದೇವ್ರಿ ಇದಕ್ಕಂದ್ರೆ ಕೈಲಾಸನಾಥ್ ದೇವಾಲಯಕ್ಕೆ ಈಗ ಎಂಟ್ರೆನ್ಸ್ ಇದು ಆದೆವು ಇನ್ನು ಹೊಂಟಿದೆವು ಒಳಗೆ ತೋರಿಸ್ತೀನಿ. ನೀವು ಭಾಳ ಅಂದ್ರೆ ಭಾಳ ಬೆಸ್ಟ್ ಪ್ಲೇಸ್ ಅದ, ಮಾನಸಿಕ ಆಗ್ತದ ಮನುಷ್ಯ ಆ ಥರ ಪ್ಲೇಸ್ ಅದ. ತೋರಿಸ್ತೀನಿ ನಿಮ್ಗೆ, ನೋಡ್ರಿ ಹಂಗೆ ಬೆಂಗಳೂರಿನ ಕೈಲಾಸನಾಥ ದೇವಾಲಯವು ಭಾರತದ ಶಿಲ್ಪಕಲೆಯ ಅತ್ಯಂತ ಅದ್ಭುತ ಮತ್ತು ವೈಭವಶಾಲಿ ಉದಾಹರಣೆಗಳಲ್ಲಿ ಒಂದಾಗಿದೆ. ಮಹಾರಾಷ್ಟ್ರದ ರಾಜ್ಯದಲ್ಲಿರುವ ಎಲ್ಲೂರು ಕೇವ್ಸ್ ಎಂಬ ಪ್ರಸಿದ್ಧ ಗುಹಾ ಸಮೂಹದ ಭಾಗವಾಗಿರುವ ಈ ದೇವಾಲಯವು ವಿಶ್ವದ ಗಮನ ಸೆಳೆದಿದೆ. ಇದು ಕೇವಲ ಧಾರ್ಮಿಕ ಸ್ಥಳವಷ್ಟೇ ಅಲ್ಲ, ಭಾರತೀಯ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಉನ್ನತ ಮಟ್ಟವನ್ನು ತೋರಿಸುವ ಮಹತ್ವದ ಸಾಂಸ್ಕೃತಿಕ ಪರಂಪರೆಯಾಗಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ರಾಷ್ಟ್ರಕೂಟ ವಂಶದ ಮಹಾನ್ ರಾಜನಾದ ಕೃಷ್ಣನ್ ಐ ನಿರ್ಮಿಸಿದನು. ರಾಷ್ಟ್ರಕೂಟರು ದಕ್ಷಿಣ ಮತ್ತು ಮಧ್ಯ ಭಾರತದ ಪ್ರಮುಖ ಆಡಳಿತರಾಗಿದ್ದು, ಕಲೆ ಮತ್ತು ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಈ ಆಡಳಿತ ಕಾಲದಲ್ಲಿ ನಿರ್ಮಾಣಗೊಂಡ ಕೈಲಾಸನಾಥ ದೇವಾಲಯವು ಅವರ ಕಲಾತ್ಮಕ ದೃಷ್ಟಿ ಮತ್ತು ತಾಂತ್ರಿಕ ನೈಪುಣ್ಯದ ಸಾಕ್ಷಿಯಾಗಿದೆ. ಕೈಲಾಸನಾಥ ದೇವಾಲಯವು ವಿಶೇಷ ಮತ್ತು ವೈಶಿಷ್ಟ್ಯವೆಂದರೆ ಒಂದೇ ಕಲ್ಲನ್ನು ಮೇಲಿನಿಂದ ಕೆಳಗಡೆ ಕೆತ್ತಲಾಗಿದ್ದು, ಮೊನಾಲಿಟಿಕ್ ಶಿಲಾ ಶೈಲಿ ಎಂದು ಕರೆಯಲಾಗುತ್ತದೆ. ಈ ಕಲ್ಲನ್ನು ಮೇಲಿನಿಂದ ಕೆಳಗಡೆ ಕೆತ್ತುವ ಮುಖಾಂತರ ರೂಪುಗೊಳಿಸಲಾಗಿದೆ ಎನ್ನುವುದು ಆಶ್ಚರ್ಯಕರ ಸಂಗತಿ. ಇದು ಆ ಕಾಲದ ಇಂಜಿನಿಯರಿಂಗ್ ಸೃಷ್ಟಿಯನ್ನು ವಿಶೇಷವಾಗಿ ತೋರಿಸುತ್ತದೆ. ದೇವಾಲಯವು ಲಾರ್ಡ್ ಶಿವ ಅವರಿಗೆ ಸಮರ್ಪಿತವಾಗಿದ್ದು, ಹಿಮಾಲಯದಲ್ಲಿರುವ ಕೈಲಾಸ ಪರ್ವತದ ಪ್ರತಿರೂಪವಾಗಿ ವಿನ್ಯಾಸಗೊಳಿಸಲಾಗಿದೆ. ಶಿಲ್ಪಕಲೆ ಅತ್ಯಂತ ಸುಂದರವಾಗಿದ್ದು, ಅದರ ಗೋಡೆಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಅನೇಕ ದೃಶ್ಯಗಳನ್ನು ಕೆತ್ತಲಾಗಿದೆ. ಪ್ರತಿಯೊಂದು ಶಿಲ್ಪವೂ ಜೀವಂತವಾಗಿರುವಂತೆ ಕಾಣುತ್ತದೆ. ದೇವಾಲಯದ ಒಳಭಾಗದಲ್ಲಿಯೂ ಮತ್ತು ಹೊರಭಾಗದಲ್ಲಿಯೂ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಯನ್ನು ಕಾಣಬಹುದು. ದೇವತೆಗಳ ಮೂರ್ತಿಗಳನ್ನು, ನೃತ್ಯಭಂಗ, ಗಂಧರ್ವರು ಮತ್ತು ಯುದ್ಧದ ಸಂದರ್ಶಗಳನ್ನು ಕಾಣಬಹುದು. ಕೈಲಾಸನಾಥ ದೇವಾಲಯವು ಕೇವಲ ಧಾರ್ಮಿಕ ಮಹತ್ವವನ್ನೇ ಹೊಂದಿಲ್ಲ, ಅದು ಜಗತ್ತಿನ ಇತಿಹಾಸದಲ್ಲಿಯೂ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲಾಗಿದೆ. ಪ್ರಪಂಚದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಬಂದು ಶಿಲೆಗಳನ್ನು ಕಣ್ತುಂಬಿಕೊಳ್ಳುತ್ತಾರೆ. ಇದು ಪರಂಪರೆಯ ಕಲೆ ಮತ್ತು ಸಾಂಸ್ಕೃತಿಕ ನೆಲೆಯಾಗಿ ನಿಲ್ಲುತ್ತದೆ. ಕೈಲಾಸನಾಥ ದೇವಾಲಯವು ಮನುಷ್ಯನ ಕೌಶಲ್ಯ ಮತ್ತು ಕಲೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲಿದೆ. ನೋಡ್ರಿ ಅಲ್ಲಿನೂ ಅದಾವ, ಅಲ್ಲಿನೂ ಭಾರಿ ಹಿಂಗೆ ಒಳಗೆ ಕೆತ್ತಾರ. ಅಲ್ಲಿ ಹಂಗೆ ಇದು ಕೆತ್ತಿರಲ್ಲ, ಹಂಗೆ ಕೆತ್ತಾರ. ಇಲ್ಲಿನೂ ಕೆತ್ತಾರ, ಖರೆ ಇವು ಪೂರ್ಣ ಆದಂಗೆ ಕಾಣಿಸಲ್ಲ ನನಗೆ ಅನಿಸ್ತಾ ಮಟ್ಟಿ. ನೋಡ್ರಿ ಹೆಂಗೆ. ಹಾಯ್ ಮೇಡಮ್, ಇದು ಇನ್ನೂ ಪೂರ್ಣ ಆಗಿಲ್ಲ ಗುಡಿ, ಅವಾಗೇ ನಿಂತದ ಇದು. ಅದ್ರ ಕಾಲ ಹಿಂಗೆ ಹೊರಗಿಂದ ಹಿಂಗೆ ಕಾಣ್ತದ. ಒಳಗಿಂದ ನೋಡ್ರಿ ಬೆಸ್ಟ್ ಅದ. ನೋಡ್ರಿ ಹೆಂಗೆ ಕೆತ್ತಾರ. ನೋಡ್ರಿ
ಅದ್ಭುತವಾದ ಚಿತ್ರ ಕೆತ್ತಾರೆ. ಹಳೆ ಲೇಸರ್ ಟೆಕ್ನಿಕಲ್ ಉಪಯೋಗ ಮಾಡಿರತ್ತೆ ಹೇಳ್ತಾರೆ ಕೆತ್ತಲಕ್ಕೆ. ಎಷ್ಟು ಭಾರಿ ಈಗಿನವ್ರು ಇಸದ್ನೇ ಆಗಲ್ಲ ಅಷ್ಟು ಭಾರಿ ಶಿಲೆಗಳು ಕೆತ್ತಾರೆ ನೋಡ್ರಿ. ಭಾಳ ಬೆಸ್ಟ್ ಕೆತ್ತಾರೆ. ಇದು ಏನು ಅದ್ಭುತ ಅನ್ನಿಸ್ತದೆ ನೋಡಿದ್ರೆ. ಇದೆಲ್ಲ ಧ್ಯಾನ ಕುಂಡ್ರ ಕಾಲ ಇವೆಲ್ಲ ಮಾಡಿರುತ್ತೆ ಅನ್ನಿಸ್ತದೆ ಈ ಕಡೆ ಎಲ್ಲ. ಮತ್ತು ಧ್ಯಾನ ಕುಂಡ್ರಕ್ಕೆ ಹಿಂಗೆ ಒಳಗೂ ಕೆತ್ತಾರ ಒಂದು ಸ್ವಲ್ಪ ಅದನ್ನು ತೋರಿಸ್ತೀನಿ ನಿಮಗೆ ನೋಡ್ರಿ. ಇವೆಲ್ಲ ಧ್ಯಾನ ಕುಂಡ್ರ ಕಾಲ ಗುಹೆಗಳದಾವೆ ಒಳಗಡೆ. ಹಿಂಗೆ ಕೆತ್ತದ್ದು ಅದೆಲ್ಲ. ಇನ್ನೂ ಕೆಲವೊಂದು ಶಿಲೆಗಳ ನಾಶ ಆಗ್ಯಾವ. ಅಂದ್ರೆ ಅರ್ಧಂಬರ್ಧ ಎಲ್ಲ ಒಡೆದು ತೆಗ್ದಾರೆ ಹಿಂಗಾಗ್ಯಾವ ನೋಡ್ರಿ. ನೋಡ್ರಿ ಎಷ್ಟು ಭಾರಿ ಶಿಲೆಗಳು ಕೆತ್ತಾರೆ. ಇಲ್ಲೆಲ್ಲ ರೂಪ ಸುಂದರಿಯರು ಕೆತ್ತಾರೆ. ಇದರ ಹಿಂದಿನ ವೈಜ್ಞಾನಿಕ ಕಾರಣ ಏನಂದ್ರೆ ಕಾಮ ದೇವತೆ ಹೇಳ್ತಿದ್ರು. ಅಂದ್ರೆ ಕಾಮಕ್ಕೆ ದೇವರ ಹೆಸರಿಟ್ರೆ ಕಾಮ ರಾಕ್ಷಸ ಅಂತೇಳಿ ಎಲ್ಲಿ ಹೇಳಿಲ್ಲ ಇತಿಹಾಸ. ಕಾಮ ದೇವತೆ ಹೇಳ್ಯಾರ. ಅಂದ್ರೆ ಕಾಮ ಕೆಟ್ಟದಲ್ಲ. ಆದ್ರೆ ಈಗಿಂದ ಅಡ್ಡತೆಡ ಹೆಸರಿಟ್ಟು ಎಲ್ಲ ಹಾಳು ಮಾಡ್ರ. ಕಾಮ ದೇವತೆ ಯಾವ್ಯಾವ ವಯಸ್ಸಿನಾಗ ಏನೇನು ಆಗ್ಬೇಕಂದ್ರೆ ತೆಳಿಗೆ ಸಣ್ಣ ವಯಸ್ಸಿನಾಗ ಏನ್ ಕಾಡ್ತದೆ ಅನ್ನೋದು ಸುತ್ತನೆ ಈ ಕಲ್ಲಿನ ಮೇಲೆ ಎಲ್ಲ ಕೆತ್ತಾರೆ. ನೀವು ನೋಡ್ಬೋದು ನೋಡ್ರಿ. ಈ ಕೆಳಗಡೆನೇ ಯಾಕೆ ಮತ್ತು ಸುಂದರಿಯರ ಫೋಟೋ ಕೆತ್ಯಾರ ಅಂದ್ರೆ ಈ ವಯಸ್ಸಿನಾಗ ಇದು ಕಾಡ್ತೇಳಿ ಹಿಂಗೆ ಅವರು ಈ ಭಾವನೆ ಇಟ್ಕೊಂಡು ಅವ್ರು ಕೆತ್ತಾರೆ ಅಷ್ಟೆ ನೋಡ್ರಿ. ಎಲ್ಲ ತೆಳಗೆಲ್ಲ ನೋಡೋರು ಸುಂದರಿಯರ ಫೋಟೋ. ಯಾಕಂದ್ರೆ ಈ ವಯಸ್ಸಿನಾಗೆ ಅಷ್ಟು ಕಾಮ್ ಕಾಡ್ತಿರ್ತೇಳಿ ಅವ್ರು ಕೆತ್ತಾರೆ ಅಷ್ಟೇ. ಇದ್ರ ಹಿಂದಿನ ವೈಜ್ಞಾನಿಕ. ಮತ್ತು ಮ್ಯಾಗ ನೋಡಿದ್ರೆ ಎಲ್ಲ ದೇವತೆಗಳ ಫೋಟೋ ಅದಾವೆ. ಇದೆಲ್ಲ ದಾಟಿ ಹೋದ್ರೆ ಮುಂದೆ ದೇವತೆಗಳು ಸಿಗ್ತಾವೆ ಅನ್ನೋದು ಅವರು ಮೈಂಡ್ಸೆಟ್ ಆಗಿರ್ಬೋದು ಅಂತ ನನಗೆ ಅನಿಸ್ತದೆ. ನೋಡ್ರಿ ಈ ಕಡೆ ಹೊಂಟಿದೆವು. ಇಲ್ಲಿ ಭಾಳ ಗ್ರೀನ್ ಇರ್ತದೆ. ಇದು ಮಳೆಗಾಲದಾಗ ಭಾಳ ಭಾರಿ ಇರ್ತದೆ ನೋಡ್ಬೇಕು ನೀವು. ಆದ್ರೆ ಈಗ ಬ್ಯಾಸ್ಗೆ ಇರೋದ್ರಿಂದ ಎಲ್ಲ ಒಣಗ್ಯದ. ಗುಡ್ಡದಾಗ ಮ್ಯಾಗಿನೆಲ್ಲ ನೀರು ಬರ್ತಾವೆ. ಅಲ್ಲೆಲ್ಲ ಆ ಗುಡ್ಡದಾಗ ಇದು ಹೇಳ್ತಿರ್ತದೆ ಉಗ ಭಾಳ ಮಸ್ತ್ ಇರ್ತದೆ. ಈ ಬ್ಯಾಸಿಗೆ ಬರಬಾರ್ದು, ಜೂನ್ದಿಂದ ಬರ್ಬೇಕು ಈ ಕಡೆ ಮಳೆಗಾಲ ಸೈಡ್. ನೋಡ್ರಿ ಅಲ್ಲಿ ಕೈಲಾಸ ಪರ್ವತ ದೇವಸ್ಥಾನ ಅದ. ಅಲ್ಲಿಂದ ಈ ಕಡೆ ಇಷ್ಟು ಬರೋದು ಹಿಂಗೆ ಒಂದು ಸೈಡೆ. ಮತ್ತು ಇಲ್ಲಿ ಗುಹೆಗಳು ಮತ್ತು ಇದು ಅದಾವೆ. ಗುಹೆಗಳು ಮತ್ತು ಏನು ಮ್ಯಾಗ ಇರ್ಲಿಕ್ಕೆ ಗುಡ್ಡದ ಮ್ಯಾಗ ಇರ್ಲಿಕ್ಕೆ ಅದೆಲ್ಲ ಹಾಕಿದಾವೆ. ಭಾಳ ಚಲೋ ಅದ. ಎಲ್ಲರೂ ನೋಡ್ರಿ ಬಂದ್ರಂದ್ರೆ ಈ ಸೈಡ್ ಬರ್ರಿ, ಚಲೋ ಅದ. ನೋಡ್ರಿ ಇವು ಪ್ರತಿಯೊಂದು ಅಷ್ಟೇ. ಅಂದ್ರೆ ಧ್ಯಾನ ಕುಂಡ್ರ ಕಾಲ ಇದು ಮಾಡಿರತ್ತೆ ಹೇಳ್ತಾರೆ. ಇಂತ ಇಲ್ಲಿ ಹೋಮ ಯಜ್ಞಗಳು ಆಗಿನ ಕಾಲ ನಡೀತಿದ್ದು ಹೇಳ್ತಾರೆ. ನೋಡ್ರಿ ಧ್ಯಾನ ಕುಂಡ್ರ ಕಾಲ ಹಂಗೆ ಒಳಗೆ ಕೆತ್ತಿದಾರೆ ಅವರು. ಆದ್ರೆ ಇಲ್ಲಿ ಲಿಂಗ ಗಿಂಗ ಏನಿಲ್ಲ, ಸುಮ್ಮಿದ ಮಂಟಪ ಅದ ಅಷ್ಟೇ. ಹಳ್ಯಾಗ ಮುಂದೆ ಒಳಗೆ ಕುಂಡ್ರಬೇಕಂದ್ರೆ ಮಂಟಪ ಬೇಕಾಯಿತು. ಹಳ್ಯಾಗ ಅದ್ರ ಕಾಲ ಮಂಟಪ ಕೆತ್ತಾರತ್ತೆ ಹೇಳ್ತಾರೆ ಇತಿಹಾಸದಾಗ. ನೋಡ್ರಿ ಇಂಥವೇ ಅಲ್ಲಿ ಇನ್ನ 2-3 ಅದಾವ. ಇಂಥವೇ ಕೆತ್ತಿಟ್ರು ಎಲ್ಲ ಜಸ್ಟ್. ಯಾರು ನೀವು ಅದ್ರ ಬೆಳ್ಕೊಂಡು